ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆ ಮಾತಿನಂತೆ ಅಡುಗೆಗೆ ರುಚಿ ಬರಬೇಕು ಅಂದ್ರೆ ಉಪ್ಪು ಇರಲೇಬೇಕು. ಆದ್ರೆ ಕೆಲವರು ಆಹಾರದಲ್ಲಿ ಅತಿಯಾಗಿ ಉಪ್ಪು ಬಳಕೆ ಮಾಡ್ತಾರೆ. ಆದ್ರೆ ಉಪ್ಪನ್ನ ಅಧಿಕ ಪ್ರಮಾಣದಲ್ಲಿ ಬಳಸೋದ್ರಿಂದಾಗಿ ಬಿಪಿ, ಸ್ಟ್ರೋಕ್, ಹೃದ್ರೋಗ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹೀಗಾಗಿ ದಿನವೊಂದಕ್ಕೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಸೇವಿಸಬಹುದು ಅಂತ ಸರ್ಕಾರದ ವತಿಯಿಂದ ತಜ್ಞರು ಆಹಾರ ಮಾರ್ಗಸೂಚಿಯಲ್ಲಿ ತಿಳಿಸಿದ್ದಾರೆ. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ. ಅತಿಯಾಗಿ ಉಪ್ಪು ಸೇವಿಸಿದ್ರೆ ಆರೋಗ್ಯಕ್ಕೆ ಅಪಾಯ ನಿಶ್ಚಿತ. ಉಪ್ಪಿಗಿಂತ ರುಚಿ ಇಲ್ಲ. ಈ ಮಾತಿನಂತೆ ಯಾವುದೇ ಅಡುಗೆಗೆ ರುಚಿ ಬರಬೇಕು ಅಂದ್ರೆ ಉಪ್ಪು ಇರಲೇಬೇಕು. ಆದ್ರೆ ಕೆಲವರು ಆಹಾರದಲ್ಲಿ ಅತಿಯಾಗಿ ಉಪ್ಪು ಬಳಕೆ ಮಾಡ್ತಾರೆ. ದೇಹಕ್ಕೆ ತೀರಾ ಅಗತ್ಯವಾದ ಪೌಷ್ಟಿಕಾಂಶ ಎನಿಸಿದ ಈ ಸೋಡಿಯಂ ಅನ್ನ ಅಧಿಕ ಪ್ರಮಾಣದಲ್ಲಿ ಸೇವಿಸಿದ್ರೆ ಹೃದಯಾಘಾತ, ಹೃದಯ ವೈಫಲ್ಯ, ಪರಿಧಮನಿಯ ಕಾಯಿಲೆ, ಟ್ರಿಪಲ್ ವೆಸಲ್ ಡಿಸೀಸ್, ಪಾರ್ಶ್ವವಾಯು, ಅಧಿಕ ರಕ್ತದೊತ್ತಡ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಡಯಟ್ ಚಾರ್ಟ್ ನಲ್ಲಿ ತಿಳಿಸಿದೆ. ಹಾಗಿದ್ರೆ ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬಳಕೆ ಮಾಡಬಹುದು ಅಂದ್ರೆ ದಿನವೊಂದಕ್ಕೆ ಉಪ್ಪಿನ ಸಾಮಾನ್ಯ ಸೇವನೆಯು 5 ಗ್ರಾಂಗಿಂತ ಹೆಚ್ಚಿರಬಾರದು. ಅಂದ್ರೆ ಸೋಡಿಯಂ ದಿನಕ್ಕೆ 2 ಗ್ರಾಂಗಿಂತಲೂ ಹೆಚ್ಚಿರಬಾರದು. ಆದ್ರೆ ಈ ಚಿಪ್ಸ್, ಸಾಸ್, ಬಿಸ್ಕತ್ಗಳು, ಬೇಕರಿ ಉತ್ಪನ್ನಗಳು ಮತ್ತು ಮನೆಯಲ್ಲಿ ತಯಾರಿಸಿದ ಆಹಾರಗಳಾದ ಖಾರದ ತಿಂಡಿಗಳು ಹಾಗೂ ಉಪ್ಪಿನಕಾಯಿಗಳಂತಹ ಆಹಾರಗಳು ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಹೊಂದಿರ್ತವೆ ಅಂತ ICMR ಹೇಳಿದೆ. ಹಾಗಾಗಿ ಉಪ್ಪು ಸೇವನೆಯನ್ನ ಕಡಿಮೆ ಮಾಡಲು ಕೆಲವು ಸಲಹೆಗಳನ್ನ ಅನುಸರಿಸಬೇಕು. ಅವುಗಳಂದ್ರೆ ತಾಜಾ ಆಹಾರವನ್ನ ಸೇವಿಸಿ. ಹೆಚ್ಚಿನ ಸಂಸ್ಕರಿತ ಆಹಾರಗಳಲ್ಲಿ ಉಪ್ಪು ಮತ್ತು ಸಕ್ಕರೆಯನ್ನ ಸೇರಿಸಲಾಗುತ್ತೆ. ಹೀಗಾಗಿ ಹೆಚ್ಚು ತಾಜಾ ಆಹಾರವನ್ನ ಸೇವಿಸೋದ್ರಿಂದ ಹೆಚ್ಚುವರಿ ಉಪ್ಪನ್ನ ಆಹಾರದಿಂದ ಹೊರಹಾಕಲು ಸಹಾಯವಾಗುತ್ತೆ. ಇನ್ನು ಲೇಬಲ್ಗಳನ್ನ ಎಚ್ಚರಿಕೆಯಿಂದ ಓದಿ. ಯಾವುದೇ ಆಹಾರ ಉತ್ಪನ್ನವನ್ನ ಖರೀದಿಸುವ ಮೊದಲು ಲೇಬಲ್ಗಳನ್ನ ಎಚ್ಚರಿಕೆಯಿಂದ ಓದಿ. ಪರೋಕ್ಷವಾಗಿ ಎಷ್ಟು ಉಪ್ಪನ್ನ ಸೇವಿಸ್ತಿದ್ದೀರಿ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಇದು ಸಹಾಯಕವಾಗುತ್ತೆ. ಗಿಡಮೂಲಿಕೆಗಳು ಮತ್ತು ಮಸಾಲೆಗಳನ್ನ ಬಳಸಿ. ಕಡಿಮೆ ಉಪ್ಪಿರುವ ಆಹಾರವನ್ನ ಸೇವಿಸೋದು ಕಷ್ಟವಾಗುತ್ತೆ. ಹೀಗಾಗಿ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳನ್ನ ಸೇರಿಸೋದು ರುಚಿಯನ್ನ ಹೆಚ್ಚಿಸುತ್ತೆ, ಆರೋಗ್ಯವನ್ನು ಕಾಪಾಡುತ್ತೆ. ವಾಣಿಜ್ಯ ಉತ್ಪನ್ನಗಳನ್ನ ಮಿತಿಗೊಳಿಸಿ. ಸಾಸ್ಗಳು ಹಾಗೂ ತ್ವರಿತ ಉತ್ಪನ್ನಗಳಂತಹ ಅನೇಕ ವಾಣಿಜ್ಯ ಉತ್ಪನ್ನಗಳಲ್ಲಿ ಹೆಚ್ಚಿನ ಸೋಡಿಯಂ ಅಂಶವಿದೆ. ಈ ಉತ್ಪನ್ನಗಳನ್ನ ಸೇವಿಸೋದನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತ ICMR ತನ್ನ ಆರೋಗ್ಯ ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.